3000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ, ಮ್ಯಾಸಿವ್ ಅರ್ಥಕ್ವೇಕ್ ಆಗುತ್ತೆ. ಎಷ್ಟು ಮಟ್ಟಿಗೆ ತೀವ್ರತೆ ಇತ್ತು ಅಂತ ಹೇಳಿದ್ರೆ, ಒಂದು ಗುಜರಾತಿಂದ ನಾರ್ತ್ ಈಸ್ಟ್ ಅಸ್ಸಾಂ ಕಡೆ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ಕೆಳಗಡೆ ಬತ್ತಿ ಹೋಗುತ್ತೆ, ಅದೇ ಸರಸ್ವತಿ ನದಿ. ಭಾಳ ಜನಕ್ಕೆ ಗೊತ್ತಿಲ್ಲ ಶಾರದಾ ಪೀಠ ನಮ್ಮ ಮೂಲ ಪೀಠ ಪಾಕಿಸ್ತಾನದಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಮೊದಲು ಗೊತ್ತಾಗಬೇಕು. ಲೈನ್ ಆಫ್ ಕಂಟ್ರೋಲಿಂದ ಮೂಲ ಶಾರದಾ ಪೀಠ ಹೋಗೋದಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಆದರೆ ನಾವು ಬಾರ್ಡರ್ನ ನೋಡ್ಬೋದಲ್ಲಿ ಈ ಒಂದು ಸ್ಥಿತಿ ಇರುವಂಥದ್ದು. ನಮ್ಮ ಭಾರತದಲ್ಲಿ ಶಾರದಾ ದೇವಿಗೆ ಸಾಕಷ್ಟು ದೇವಸ್ಥಾನಗಳಿದೆ, ಆದರೆ ಶಾರದೆಯ ಮೂಲ ಸ್ಥಾನ ಯಾವುದು ಅಂತ? 1300 ವರ್ಷಗಳ ಹಿಂದೆ ಶಾರದಾ ಮಾತೆಯನ್ನ ಶಂಕರಾಚಾರ್ಯರು ಶೃಂಗೇರಿ ಪೀಠಕ್ಕೆ ತಗೊಂಡು ಬಂದರು. 2023ರಲ್ಲಿ ಇದೇ ಶಂಕರ ಮಠ, ಇದೇ ಶೃಂಗೇರಿ ಪೀಠ, ದಕ್ಷಿಣಾನ್ಮಯ ಶಾರದಾ ಪೀಠ ಒಂದು ಪಂಚಲೋಹದ ವಿಗ್ರಹವನ್ನು ಕಾಶ್ಮೀರಕ್ಕೆ ಕೊಡ್ತು. ಆ ಒಂದು ನೀಲಂ ಜಿಲ್ಲೆ ಅಂತ ಹೇಳ್ತಾರೆ. ನೀಲಂ ಜಿಲ್ಲೆಯಲ್ಲಿ ಶಾರದಾ ಗ್ರಾಮ ಅಂತ. ಅವ್ರ ಹೆಸರನ್ನು ಚೇಂಜ್ ಮಾಡಿಲ್ಲ, ಶಾರದಾ ವಿಲೇಜ್ ಅಂತಲೇ ಹೇಳ್ತಾರೆ, ಹೆಸರನ್ನ ಬದಲು ಮಾಡಿಲ್ಲ. ಮತ್ತು ಇನ್ನೂ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ ಶಾರದಾ ಸ್ಕೂಲು, ಅಲ್ಲಿ ಒಂದು ಅಂಗಡಿಗಳಿಗೆಲ್ಲ ಶಾರದಾ ಹೋಟೆಲು, ಶಾರದಾ ಫುಟ್ವೇರ್ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಮತ್ತು ಅಲ್ಲಿನ ಜನ ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಡ್ತಾರೆ. ನಾವು ದೇವರಾಣೆ ಅಂತೆಲ್ಲ ಪ್ರಮಾಣ ಮಾಡ್ತೀವಲ್ಲ, ಅವರು ಶಾರದಾ ಕಿ ಕಸಮ್ ಅಂತೇಳಿ ಅದರ ಮೇಲೆ ಆಣೆ ಇಟ್ಕೋತಾರೆ. ಈಗ ಕಾಶ್ಮೀರದಲ್ಲಿ ಮೂಲ ಶಾರದಾ ಪೀಠ ಇತ್ತಲ್ಲ, ಅಲ್ಲಿದ್ದಂಥ ಆ ಶಾರದಾ ದೇವಿಯ ವಿಗ್ರಹ ಏನಾಯಿತು?